ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವತ್ತು ನೆಕ್ಸ್ಟ್ ಡೇ ನಮ್ಮದಿಲ್ಲಿ. ಇವತ್ತು ಫುಲ್ಲು ಸ್ವಲ್ಪ ಫುಡ್ ಎಕ್ಸ್ಪ್ಲೋರ್ ಮಾಡೋದು, ತಿನ್ನುವುದರಲ್ಲಿ ಬ್ಯುಸಿ ಆಗೋದು ಅಂತೇಳಿ ಎನಿಸಿದ್ವಿ. ಯಾಕೆಂದರೆ ಇಲ್ಲಿ ಪ್ಲೇಸ್ ಆಲ್ರೆಡಿ ನಾವೆಲ್ಲ ನೋಡಿ ಆಗಿದೆ. ಇಲ್ಲಿ ಕೆಲವೇ ಪ್ಲೇಸ್ ಇರೋದು ನೋಡಲಿಕ್ಕೆ. ಅದು ಆಲ್ರೆಡಿ ಆ ಸಲ ನಾವು ಬಂದಿದ್ವಿ, ಎಲ್ಲ ನೋಡಿ ಆಗಿದೆ. ಆದರೆ ಎಂತ ಗೊತ್ತುಂಟ, ಫುಡ್ಡೆಲ್ಲ ನಾವು ಜಾಸ್ತಿಯಾಗಿ ಇಲ್ಲಿದ್ದು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಹಾಗೆ ನಾನು ಎನಿಸಿದೆ ಕೆಲವು ಕಡೆ ಫುಡ್ಡೆಲ್ಲ ತುಂಬ ಚೆನ್ನಾಗಿದೆ, ಇಲ್ಲಿದೆ ಟ್ರೆಡಿಷ್ನಲ್ ಫುಡ್ಡು, ಅದೆಲ್ಲ ಇವತ್ತು ತಿನ್ನೋಣ ಅಂತೇಳಿ. ಹಾಗೂ ನೆಕ್ಸ್ಟ್ ಇನ್ನೊಂದೇನಿದ್ರೆ ಹೋಗೋಕೆ ಸೇಮು ಇಂಥದ್ದೇ ಒಳ್ಳೊಳ್ಳೆ ಪ್ಲೇಸ್ ಇರೋದು. ನಿಮಗೆ ಎಲ್ಲಿ ಹೋದರೂ ಒಳ್ಳೆ ಪ್ಲೇಸೇ ಸಿಗುತ್ತೆ. ಎಲ್ಲಿ ನಿಂತು ನೀವು ಇಲ್ಲಿ ಫೋಟೋಗ್ರಫಿ ಮಾಡ್ಬೋದು, ಏನು ಕೂಡ ಮಾಡ್ಬೋದು, ವಿಡಿಯೋ ಶೂಟ್ ಮಾಡ್ಬೋದು. ಯಾರ್ದು ಕಿರಿಕಿರಿ ಎಲ್ಲ ಇರಲ್ಲ. ತುಂಬ ನೋಡಿ ಅಲ್ಲೆಲ್ಲ ಉಂಟು, ತುಂಬ ಚೆನ್ನಾಗಿರುತ್ತೆ. ನೀವು ಎಲ್ಲಿ ಹೊರಗೆ ಹೋದರೂ ನಿಮಗೆ ಮೂಡನೇ ಕಾಣುತ್ತೆ, ಮಿಸ್ಟೇ ಕಾಣುತ್ತೆ. ಅಂದರೆ ನೀವು ಪ್ರಾಪರ್ ಆ ಪ್ಲೇಸಿಗೆ ಬರಬೇಕು ಮಾತ್ರ. ಅಂದರೆ ತುಂಬ ಕೆಲವರು ಏನೋ ಮಾಡ್ತಾರೆ, ಸ್ವಲ್ಪ ಅರ್ಧದಲ್ಲಿ ನಿಲ್ತಾರೆ. ಅಲ್ಲೆಲ್ಲ ನಿಂತರೆ ನಿಮಗೆ ಏನು ಕೂಡ ಸಿಗೋದಿಲ್ಲ. ಪ್ರಾಪರ್ ಆ ಪ್ಲೇಸಿಗೆ ಬಂದರೆ ನಿಮಗೆ ಸಿಗುತ್ತೆ. ನಾವಿವಾಗ ಮುನ್ನಾರ್ ಯಾವ ಪ್ಲೇಸಲ್ಲಿ ಇರೋದು, ಎಕ್ಸಾಕ್ಟ್ ಪ್ಲೇಸ್ ನಾನು ನಿಮಗೆ ಹೇಳ್ತೀನಿ. ಇದು ಹೋಟೆಲ್ ಹೆಸರು ಎಂತ ಇದು ಹೋಟೆಲ್ ಹೆಸರು? ಕ್ಲಬ್ ಮಹೀಂದ್ರ ಮುನ್ನಾರ್ ಅಂತ ಹೇಳಿ. ಲೇಕ್ ವ್ಯೂ ಅಂತ ಉಂಟು. ಇಲ್ಲಿ ಲೇಕ್ ವ್ಯೂ ಕಾಣುತ್ತೆ ನಿಮಗೆ. ಲೇಕ್ ವ್ಯೂ ಅಂತ ಸಿಗುತ್ತೆ. ಇಲ್ಲಿ ಇದಕ್ಕೆ ಬರಬೇಕಂತ ಇಲ್ಲ, ಸುಮಾರು ಇಲ್ಲಿ ಕೆಲವು ಹೋಟೆಲ್ಸ್ ಎಲ್ಲ ಇದೆ, ನೀವು ಅದಕ್ಕೂ ಬರ್ಬೋದು. ಲೇಕ್ ವ್ಯೂ ಇರುವಂಥದ್ದು ಅಂತ ಹೇಳಿದರೆ ನಿಮಗೆ ಮುನ್ನಾರ್ ಸೈಡ್ ಇಲ್ಲಿ ಸಿಗುತ್ತೆ. ಇದು ತುಂಬ ಒಳ್ಳೆ ಬೆಸ್ಟ್ ಉಂಟು ಪ್ಲೇಸ್, ತುಂಬ ಹೈ ಇದೆ ಇದು ಪ್ಲೇಸ್, ನಾವು ನಿಂತದ್ದು. ಹಾಗೆ ಮತ್ತು ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ ಅಂತೇಳಿ ಎನಿಸಿದ್ದೀನಿ. ಫಸ್ಟಿಗೆ ಈಗ ಎದ್ದಿದ್ದು ಲೇಟ್ ಇವತ್ತು, ನಾವು ನಿನ್ನೆ ಲೇಟ್ ಮಲಗಿದ್ದೀವಲ್ವ, ಹಾಗೂ ಫುಲ್ಲು ಟಯರ್ಡ್ ಕೂಡ ಆಗಿತ್ತು. ಎದ್ದಿದ್ದೆ ಎಂತ, ನಾವು 10:30 ಆಯಿತು, 11 ಗಂಟೆ ಆದರೂ ನೋಡಿ ಅಂತೆ ಬೆಳಿಗ್ಗೆ ಇವಾಗ ಮುಂಜಾನೆ ಎದ್ದಂಗೆ ಉಂಟು. ಅಷ್ಟು ಚೆನ್ನಾಗಿದೆ, ಅಷ್ಟು ಒಳ್ಳೆ ಫೀಲ್ ಇದೆ. ಜಸ್ಟ್ ನೀವು ಎಂತ ಗೊತ್ತುಂಟು, ಎಲ್ಲಿ ತಿರುಗಾಡಬೇಕಂತಲೇ ಇಲ್ಲ, ಒಳ್ಳೆ ಫುಡ್ಡು ತಿಂದು ಇಲ್ಲೇ ಕೂತ್ಕೊಳ್ಬೋದು. ನಿಮಗೆ ಅದೇ ಒಂದು ರಿಲ್ಯಾಕ್ಸ್ ಅಂತ ಹೇಳ್ಬೋದು ನಾನು, ಅಷ್ಟು ಚೆನ್ನಾಗಾಗುತ್ತೆ. ಆದರೆ ನಿಮಗೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಎಂಥದ್ದೇ ಟೀ ಎಸ್ಟೇಟ್ ಅದು ಇದು ಎಲ್ಲ ಸಿಗುತ್ತೆ. ನಿಮಗೆ ಬೇಕಿದ್ರೆ ನೀವು ಎಂಜಾಯ್ ಮಾಡ್ಬೋದು. ನಿಮ್ಮ ಫ್ಯಾಮಿಲಿಯೊಂದಿಗೆ ಬನ್ನಿ, ಖುಷಿಯಾಗುತ್ತೆ. ಬಜೆಟ್ ಹಾಗೂ ತುಂಬ ಹೈ ಪ್ರೈಸ್ ಏನಿಲ್ಲ. ಹೋಟೆಲ್ ಕೂಡ ನಿಮಗೆ ಬಜೆಟಲ್ಲಿ ಸಿಗುತ್ತೆ. ಕೆಲವು ಕಡೆ ಹೋದರೆ ನೀವು ಸರಿಯಾಗಿ ನೋಡ್ಕೊಂಡು ಬರಬೇಕು. ಹಾಗೂ ಫುಡ್ಡಿಗೇನು ಹೈ ಪ್ರೈಸ್ ಇಲ್ಲ. ಈಗ ನಾವು ನಿಂತ ಹೋಟೆಲಲ್ಲಿ ಫುಡ್ಡಿಗೆಲ್ಲ ಸ್ವಲ್ಪ ಹೈ ಪ್ರೈಸ್ ಇರುತ್ತೆ. ಹೀಗೆ ನೀವು ಹೊರಗಡೆ ತಿಂದರೆ ಉಂಟು ಸ್ಟ್ರೀಟ್ ಫುಡ್ ಎಲ್ಲ, ನಿಮಗೆ ಅಷ್ಟು ಹೈ ಪ್ರೈಸ್ ಇಲ್ಲ. ಹಾಗಾಗಿ ಇದೊಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಅದೆಲ್ಲ ಮೋಡ ನೋಡಿ ಅಂತೆ, ಫುಲ್ಲು ಹೋಗ್ತಾ ಇರೋದೇ ಕಾಣ್ತೀರ ನೀವು. ನೋಡಿ ಯಾವ ರೀತಿ ಅದು ಹೋಗ್ತಾ ಉಂಟು ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ನೋಡಬೇಕು ನಾವು ಒಮ್ಮೆ ಆದರೂ. ಚಳಿ ನಮಗೆ ಆಗೋದಿಲ್ಲ ಅಂತೇಳಿ ಕೆಲವರು ಇರ್ತಾರೆ, ಆದರೆ ಇದು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇದೆಲ್ಲ ನೋಡಿ ಯಾವ ರೀತಿ ಹೋಗ್ತಾ ಉಂಟು ನೋಡಿ, ಇದು ಗುಡ್ 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 ಅಂತೇಳಿ. ಮೇಯ್ನ್ ಏನು ಗೊತ್ತಿದೆ, ನಾವು ಮೋಡವನ್ನು ಯಾವಾಗಲೂ ಮೇಲೆ ನೋಡ್ತಾ ಇರ್ತೀವಿ ಅಲ್ವಾ. ಕೆಲವು ಪ್ಲೇಸಿಗೆ ಬಂದರೆ ಮಾತ್ರ ನಮ್ಮ ಕೈಯಲ್ಲಿ ಮೋಡ ಇರುವ ಹಾಗೆ, ನಾವು ಮೋಡದಲ್ಲೇ ಇರುವ ಹಾಗೆ ಕಾಣುತ್ತೆ, ಫೀಲ್ ಆಗುತ್ತೆ. ಹಾಗೆ ಇದು ಕೂಡ ಒಂದು ಆ ಪ್ಲೇಸ್ ತುಂಬ ಚೆನ್ನಾಗಿದೆ ನೋಡಿ. ನಮ್ಮೊಟ್ಟಿಗೆ ಮೋಡ ಹೋಗ್ತಾ ಇರುತ್ತೆ. ನನ್ನ ಹಿಂದೆ ಉಂಟು ನೋಡಿ ಎಷ್ಟು ಮೋಡ, ಇದು ದೊಡ್ಡ ದೊಡ್ಡ ಮೋಡ. ನಾವು ಎನಿಸ್ತೀವಿ ಮಿಸ್ಟ್ ಅಂತ ಹೇಳಿ, ಈ ಕೆಳಗಡೆ ಹೋದರೆ ಇದೇ ಮೋಡ ನಮಗೆ ಮೇಲೆ ಕಾಣುತ್ತೆ, ಅಷ್ಟು ಚೆನ್ನಾಗಿದೆ. ಓಕೆ, ನಾನು ಹೊರಡ್ತೀನಿ. ಓಕೆ, ನಾವು ಹೊರಟಿ ಆಯಿತು. ಇವನು ಈಗ ಕಾಣ್ತಾ ಇದ್ದಾನೆ, ಟ್ಯಾಣ. ಇನ್ನೊಬ್ಬ ಎಲ್ಲಿದ್ದಾನೆ? ಇವನು ಹೊರಟ್ಲಿಕ್ಕೆ ಇದೇ ಆಗೋದಿಲ್ಲ. ಅದೇ ಶರ್ಟ್ ಹಾಕ್ತಾನೆ, ಇದೇ ಹಾಕ್ತೀನಿ. ಮತ್ತೆ ನಾವಿಬ್ಬರು ಅವನನ್ನು ಇದು ಮಾಡಿ ಹೀಗೆ ಹಾಕಿದ್ದಾನೆ. ಇವನು ನೋಡಿ ಡಾಗಿ ಡೌನ್, ಚಪ್ಪಲ್ ಹಾಕಿದ್ದಾನೆ, ಶೂ ಕಾರಲ್ಲಿ ಉಂಟು ನೋಡಿ. ಇಲ್ಲಿ ತುಂಬ ಮಂಕಿಗಳು ಉಂಟು, ನಿನ್ನೆ ಕೂಡ ನಮಗೆ ಕಾಣಿತ್ತು ತುಂಬ ಮಂಕಿಗಳು. ಮತ್ತೆ ಕ್ಯಾಮ್ರಾದಲ್ಲಿ ಕಾಣ್ತದೆ ಮಂಕಿ ನೋಡಿ. ಹ್ಯಾಟ್ ಹಾಕಿದ್ದಾನೆ, ಮತ್ತೆ ಇಲ್ಲಿಂದ ನಮ್ಮ ಅಮ್ಮಂದು ರೂಮ್ ಒಂದು ಎಷ್ಟು ದೂರ ಉಂಟಾ? ತುಂಬ ದೂರ, 500 ಮೀಟರ್ ಇಲ್ಲ, ಎಂತ ಒಂದು 200 ಮೀಟರ್. ಆದರೆ ಹೋಗುವಾಗ ಇಲ್ಲಿ ತುಂಬ ಸ್ಟೆಪ್ಸ್ ಎಲ್ಲ ಉಂಟಲ್ಲ, ಅದಕ್ಕೆ ನಮಗೆ ತುಂಬ ಕಿರಿಕಿರಿ ಆಗ್ತದೆ. ಕಿರಿಕಿರಿ ಯಾಕೆ ಆಗುದು? ಹೋಗಿ ಬರುವಾಗ ಆಗ್ತದೆ, ಎಂತ ಆಗುದಿಲ್ಲ. ಆಗ್ತದೆ, ಈಗ ನಾಟಕ ಮಾಡೋದು ಎಂತ ಆಗುದಿಲ್ಲ.
ಹಾಗೆ ನಾವು ಎಲ್ಲ ಹೊರಟು ಈಗ ಅಮ್ಮನ ರೂಮಿಗೆ ಹೊರಟು ಅಲ್ಲಿ ನಾವು ನಿಮಗೆ ಸಿಗ್ತೇವೆ. ನಿನ್ನ ಕಣ್ಣ ನೋಟವೇ ನನ್ನ ಹೃದಯ ತಾಕಿತು, ಮೌನದ ಈ ಕ್ಷಣವೇ ಒಂದು ಹಾಡಾಗಿ ಉಳಿತು, ಗಾಳಿಯ ಸ್ಪರ್ಶದಲ್ಲಿ ನಿನ್ನ ಹೆಸರೇ ಕೇಳಿ. ಓಕೆ, ಇಲ್ಲಿ ನೋಡಿ ಎಷ್ಟು ಫಾಗ್ ಇದೆ, ಹೋಗ್ಲಿಕ್ಕೆ ಆಗೋದಿಲ್ಲ ಮುಂದೆ. ಫುಲ್ ಫಾಗ್. ಎಲ್ಲರೂ ಸೈಡಲ್ಲಿ ನಿಂತು ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಲೋಕ ಮರೆತೇ ಹೋಯಿತು, ನಿನ್ನ ನಗುವ ನೋಡುತ್ತಾ ನೀನೇ ನನ್ನ ಕನಸಾಗಿ ನಿಶ್ಶಬ್ದಲಿ ಉಳಿದೆಯೇ. ಓಕೆ, ಇವಾಗ ನಾವು ಟೌನಿಗೆ ಬಂದಿದ್ದೀವಿ. ಇದು ಮುನ್ನಾರ್ ಟೌನ್. ಇದು ಇಲ್ಲಿಂದ ನೀವು ಸುಮಾರು ಕಡೆ ಕೂಡ ಹೋಗ್ಬೋದು. ಮುತ್ತುಪಟ್ಟಿ ಡ್ಯಾಮ್ ಅದೆಲ್ಲ ಇರುತ್ತೆ, ಇಲ್ಲಿಂದಲೇ ಹೋಗ್ಲಿಕ್ಕೆ ಇರುತ್ತೆ. ಅದಕ್ಕೆಲ್ಲ ನಾವು ಆ ಸಲ ಎಲ್ಲ ಹೋಗಿದ್ದೀವಿ. ಮತ್ತು ಫ್ಲವರ್ ಶೋ ಅದೆಲ್ಲ ಉಂಟು. ತುಂಬ ರಶ್ ಇದೆ ಅಲ್ಲಿ, ಹಾಗಾಗಿ ನಾವು ಹೋಗಲಿಲ್ಲ, ಇನ್ನು ನೋಡಬೇಕು. ಹಾಗೆ ಇಲ್ಲಿ ಇವಾಗ ನಾವು ಅದೇ ರೆಸ್ಟೋರೆಂಟಿಗೆ ಹೋಗ್ತೀವಿ. ಓಕೆ, ಇಲ್ಲಿ ಬ್ರೇಕ್ಫಾಸ್ಟ್ ಸಿಗಲಿಲ್ಲ ನಮಗೆ, ಯಾಕೆಂದರೆ ಲೇಟ್ ಆಯಿತು. ಇಲ್ಲೆಲ್ಲ ಹಾಗೆ ನಾವು ಅಲ್ಲಿಗೆ ಹೋಗೋಣ. ಎಲ್ಲಿ? ಗುರುಭವನ, ಅಲ್ಲಿ ಊಟ ಮಾಡಿ ಬರೋಣ. ನಾವಿವಾಗ ಒಂದು ರೆಸ್ಟೋರೆಂಟಿಗೆ ಬಂದ್ವಿ. ಇಲ್ಲಿ ಫುಲ್ ರಶ್ ನೋಡಿ ಅಂತ ಎಷ್ಟು ಜನ. ಡಾನ್ 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 ಡಾನ್. ಇದರ ಮಧ್ಯದಲ್ಲಿ ಒಂದು ಟೇಬಲ್ ನಮಗೆ ಸಿಕ್ಕಿತು, ಒಂದು ಟೇಬಲ್. ಅದರಲ್ಲಿ ನಾವು ಅಡ್ಜಸ್ಟ್ ಮಾಡಿ 5 ಜನ ಕೂತ್ಕೊಂಡಿದ್ದೀವಿ. ಓಕೆ, ಮುನ್ನಾರ್ ಟೌನಲ್ಲಿ ಗುರುಭವನ್ ಅಂತೇಳಿ ಪಕ್ಕದಲ್ಲೇ ಇನ್ನೊಂದು ಹೋಟೆಲ್ ಉಂಟು. ಅಲ್ಲಿ ನಿಮಗೆ ಬಿರಿಯಾನಿ ಹಾಗೂ ಅಲ್ಲಿಯ ಊಟ ತುಂಬ ಫೇಮಸ್. ಹಾಗೆ ನಾವು ಅಲ್ಲಿ ಹೋದ್ವಿ. ನಿಜವಾಗ್ಲೂ ಚೆನ್ನಾಗಿತ್ತು. ಎಲ್ಲ ಕೂಡ ಫಿಶ್ ಎಲ್ಲ ತೊಗೊಂಡೆ ನಾನು. ಹಾಗೂ ಇದೆಲ್ಲ ಕರಿ ಕೊಡ್ತಾರೆ ನೋಡಿ, ಇಷ್ಟು ಇಡ್ತಾರೆ. ಒಂದು ಊಟ ಆದರೂ ಇಷ್ಟು ಟೇಬಲ್ ಮೇಲೆ ಇಡ್ತಾರೆ. ಇದರಲ್ಲಿ ನಾವು ಎಷ್ಟು ಬೇಕಿದ್ದರೂ ಸಾಂಬಾರು ಉಂಟು, ಅದರಲ್ಲಿ ದಹಿದ್ದುಂಟು, ಆಮೇಲೆ ರಸಮ್ ಉಂಟು. ಇದು ಮೀನು ನಾನು ತೊಗೊಂಡಿದ್ದು. ಎಲ್ಲನೂ ಚೆನ್ನಾಗಿತ್ತು ಊಟ, ಎಲ್ರಿಗೂ ಇಷ್ಟ ಆಯಿತು. ನೀವು ಕೂಡ ಮುನ್ನಾರ್ ಹೋಗೋದಾದರೆ ಒಮ್ಮೆ ಈ ಹೋಟೆಲಲ್ಲಿ ಟ್ರೈ ಮಾಡ್ಬೋದು. ಓಕೆ, ಊಟ ಆಯಿತು. ಇವಾಗ ನಾವಿಲ್ಲಿ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಲೋಕಲ್ ಮಾರ್ಕೆಟಿಗೆ ಹೋಗಬೇಕು. ಹಾಗೆಯೇ ಇಲ್ಲಿ ಚಾಕ್ಲೇಟ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ. ಡಾರ್ಕ್ ಚಾಕ್ಲೇಟ್ಸ್ ತುಂಬ. ನೆಕ್ಸ್ಟ್ ನನಗೆ ಮ್ಯಾಗ್ನೆಟ್ ಬೇಕಿತ್ತು, ಆದರೆ ಮ್ಯಾಗ್ನೆಟ್ ಇಲ್ಲಿ ನನಗೆ ಬೇಕಾಗಿದ್ದು ಸಿಗಲಿಲ್ಲ. ಮುಂದೆ ಹಾಗೆ ಹೋಗ್ಲಿಕ್ಕೆ ಉಂಟಲ್ಲ, ನೋಡೋಣ ಅಂತ ಹೇಳಿ. ಇಲ್ಲಿ ಈಗ ನಾವು ಮುನ್ನಾರ್ ಟೌನಿಗೆ ಹೋಗ್ತಾ ಇದ್ದೀವಿ. ದಾರಿಯಲ್ಲಿ ಬರುವಾಗ ಬಟರ್ಫ್ರೂಟ್ ದೊಡ್ಡ ಮರ ತುಂಬ ಉಂಟು. ಬಟರ್ಫ್ರೂಟ್ ತೆಗಿಲಿಕ್ಕೆ ಆಗೋದಿಲ್ಲ, ತೆಗಿಲಿಕ್ಕೆ ಆಗೋದಾದರೆ ತೆಗಿಬೋದು. ಇದು ನೋಡಿ ಬಟರ್ಫ್ರೂಟ್ ಇಲ್ಲಿ ಎಷ್ಟು ಉಂಟು ಅಂತ ಇಲ್ಲ, ಫುಲ್ಲು ಬಟರ್ಫ್ರೂಟ್. ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಬಟರ್ಫ್ರೂಟ್ ಅಂದರೆ. ಅವರು ಇಲ್ಲಿಂದ ಹೋಗ್ತಾನೆ ಇಲ್ಲ ಈ ಮರದಿಂದ. ಇಲ್ಲಿ ನೋಡಿ ಪೇರಲ ಹಣ್ಣು. ಓಕೆ, ದಾರಿಯಲ್ಲಿ ಹೋಗುವಾಗ ಚುಕ್ಕಿ ಕಾಣ್ತು. ಚುಕ್ಕಿ ಅಂತ ಹೇಳ್ತಾರೆ ಅದು ತಗೊಂಡೆ 2 ಚಿಕ್ಕಿ. ಮತ್ತೆ ಇದು ಚೆನ್ನಾಗಿತ್ತು, ಮೊನ್ನೆ ನಾವು ತಗೊಂಡಿದ್ವಿ. ಸಣ್ಣ ಪ್ಯಾಕೆಟ್ ಇತ್ತು, ಚೆನ್ನಾಗಿತ್ತು. ಅದಕ್ಕೆ ಇಲ್ಲಿ ಒಂದು ಸಿಕ್ತು ದೊಡ್ಡ ಪ್ಯಾಕೆಟ್. ವಿನೋ ಮತ್ತೆ ಎಲ್ಲ ಕಾರ್ ತಗೊಂಡು ಬರ್ಲಿಕ್ಕೆ ಹೋಗಿದ್ದಾರೆ. ನಾವು ನಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಓಕೆ, ಇಲ್ಲಿ ಐಸ್ ಕ್ರೀಮ್ ಸಿಕ್ಕಿತ್ತು ನಮಗೆ. ಐಸ್ ಕ್ರೀಮ್ ಅವರು ಕೆಳಗಡೆಯಿಂದ ಹೋಗ್ತಾ ಇದ್ರು, ನಾನು ಅಲ್ಲಿಂದ ತರ್ತೆ. ಹೌದು. ಇದು ಇದಲ್ಲ ಹಾಲು, ಅದು ಬೇಡ, ಇದು ಸಾಕು ನಂಗೆ. कौन पड़े पापा? ग्रीन कलर एक ही है। हाँ, ये वाला। ये कौन सा वाला है? ಜೊತೆ ನಡೆದೇನು ತಣ್ಣನೆಯ ಗಾಳಿಯಲ್ಲಿ, ನಿನ್ನ ಉಸಿರ ಕಂಡೆನು ಮೋಡದ ನಡು
ನಿಶ್ಶಬ್ದವಾಗಿ ನಿಂತೆಯೇ ಕಾಣದ ಲೋಕವೊಂದು ನನ್ನೊಳಗೆ ತೆರೆದೆ. ಈ ದೂರದ ಪಯಣವೇ ಹೃದಯದ ಹಾಡಾಯಿತು. ನಿನ್ನ ಕೈ ಹಿಡಿದ ಕ್ಷಣ ಸಮಯವೇ ನಿಂತಾಯಿತು. ಚೆನ್ನಾಗಿದೆಲ್ಲ ಟೀ. ಹಿಂದ್ಗಡೆ ವೆದರ್ ನೋಡಿ, ಈ ವೆದರಿಗೆ ಈ ಟೀ ನೀವು ಫೀಲ್ ಮಾಡಿ ಅಷ್ಟು ಒಳ್ಳೆ ಆಗ್ತದೆ. ನಿಂತಾಯಿತು. ಮೋಡದ ಮೇಲೊಂದು ಕನಸಿನ ಮನೆ ಕಟ್ಟೋಣ. ಗಾಳಿಯ ಜೊತೆ ನಾವು ದೂರ ಹೋಗೋಣ. ಮಳೆಯ ಹನಿಯೊಳಗೆ ನಿನ್ನ ಹೆಸರ ಬರೆಯೋಣ. ಈ ಲೋಕ ಮರೆತು ನಾವು ಕಣ್ಮರೆಯಾಗೋಣ. ಹಾಮನಿ ದೇವವಾದ ದಾರಿಯಲ್ಲಿ ನಿನ್ನ ನೆರಳು ಸೇರಿತು. ಎಂಥದ ಆಗಿದೆ ಇರಬೇಕು. ಒಂದು ರಾಶ್ ಆ್ಯಂಬುಲೆನ್ಸ್ ಅಲ್ಲಿ ಹೋಗ್ತಾ ಉಂಟು. ನಾವಿಲ್ಲಿ ಮೇಲೆ ಬಂದ್ವಿ ಈಗ ನೋಡಿ, ಅಲ್ಲೆಲ್ಲ ನಿಂತು ನೋಡ್ತಾ ಇದ್ದಾರೆ. ಒಂದು ರಾಶ್ ಆ್ಯಂಬುಲೆನ್ಸ್ ಹೋಗ್ತಾ ಉಂಟು ಆ ಜಾಗಕ್ಕೆ. ಆಕ್ಸಿಡೆಂಟ್ ಆಗಿದೆ ಏನಾಗುತ್ತಿಲ್ಲ ನೋಡಿ. ಈಗ ಹೋದ ಆ್ಯಂಬುಲೆನ್ಸ್ ನೋಡಿ, ಈಗ ಬಂತು ರಾಯ್. ಅದು ಈಗ ಹೋಗಿದ್ದು, ಇಲ್ಲಿಂದ ಹೋಗಿದ್ದು. ಇನ್ನೊಂದು ಹೋಯ್ತು ನೋಡಿ, ಇನ್ನೊಂದು ಹೋಯ್ತು ನೋಡಿ. ಇನ್ನೊಂದೀಗ ಎಲ್ಲ ಆ ಸೈಡಿಂದ ಬರ್ತಾ ಉಂಟು. 2-3 ಆ್ಯಂಬುಲೆನ್ಸ್ ಆಯಿತು. ಈಗ ಅದು ಕರ್ಕೊಂಡು ಹೋಗುತ್ತೆ ಆ್ಯಂಬುಲೆನ್ಸ್ ಮೇಲೆ ನೋಡಿ. ಇನ್ನೊಂದು ಬಂತು ಈಗ. ಆಗ ಹೋದ ಆ್ಯಂಬುಲೆನ್ಸ್ ಮತ್ತೆ ಬಂತು ನೋಡಿ. ಎಂಥದ್ದಾಗಿದೆ ಇಲ್ಲಿ ನೋಡಿ. ಫೈರ್ ಇದು ಬಂತು, ಫೈರ್ ಇದು. ಈಗ ನಾವು ಬಂದ್ವಿ ಅಲ್ಲಿ ನೋಡ್ಲಿಕ್ಕೆ ಏನಾಯ್ತು ಅಂತ. ಹೌದು, ತೋರಿಸಿದ್ದಲ್ಲ ಅದು. ನೋಡುವ ಏನಾಯ್ತಂತ ನೋಡಿ. ಅಲ್ಲಿ ಫುಲ್ ಬ್ಲಾಕ್. ಅಲ್ಲೇ ಓಕೆ, ಇಲ್ಲಿ ಟರ್ನಿಂಗಲ್ಲೇ ಬಸ್ ಆಕ್ಸಿಡೆಂಟ್ ಆಗಿದೆ. ವಾಪಸ್ ಹೋಗುವಂಥ ಬಸ್. ತುಂಬ ಬೇಜಾರಾಯಿತು ನಮಗೆ ಕೇಳಿ. ಹಾಗೂ ಮಕ್ಕಳು ಅದೇ ವಿಡಿಯೋ ತೆಗೆದು ತೊಗೊಂಡು ಬಂದರು. ನೋಡಿ ನಮಗೆ ಒಂಥರ ಇದಾಯಿತು. ಎಷ್ಟು ಮೇಲಿಂದ ಬಿತ್ತಲ್ವ ಬಸ್ ಅಂತ ಹೇಳಿ. ಇಲ್ಲಿ ನೋಡಿ ಏನುಂಟಂತ. ಯೋ ಎಷ್ಟೆಲ್ಲಿ ನೋಡಿ ಎಲ್ಲಿ ಅಲ್ಲಿ ಉಂಟು. ಅದು ಅಮ್ಮ ತಪ್ಪ ಇದ್ದಾರೆ. ಕೇಕ್ ತಂದಿದ್ದು ತುಂಬಾ ಒಳ್ಳೇದುಂಟು ಕೇಕ್. ಹೌದು, ಮುನ್ನಾರಲ್ಲಿ ಕೇಕ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತಂತೆ. ಅವ್ರು ಇಲ್ಲೇ ಕೋಕೋ ಎಲ್ಲ ಮಾಡ್ತಾರೆ. ಕೋಕೋ ಎಲ್ಲ ಇಲ್ಲೇ ಇರುತ್ತೆ. ಹಾಗೆ ಡಾರ್ಕ್ ಪೌಡರ್, ಚಾಕ್ಲೇಟ್ಸ್ ಎಲ್ಲ ಇಲ್ಲೇ ಇರುತ್ತಲ್ಲ. ತುಂಬ ಚೆನ್ನಾಗಿದೆ. ಟೇಸ್ಟ್ ಇದೆ. ಪ್ಲಮ್ ಕೇಕ್ ತೊಗೊಂಡು ಬಂದಿದ್ರು ಇಲ್ಲೇ ನಾರ್ಮಲ್ ಒಂದು ಸ್ಟೋರಿಂದ. ಆದರೆ ಎಷ್ಟು ಚೆನ್ನಾಗಿದೆ ಅಂದರೆ, ನೀವು ಕೂಡ ಹಾಗೆ ಮುನ್ನಾರು ಬಂದೊಮ್ಮೆ ಪ್ಲಮ್ ಕೇಕ್ ಎಲ್ಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಿನ್ನೆ ನೈಟ್ ಏನು ಮತ್ತೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಬಂದಿದ್ದು ಸ್ವಲ್ಪ ರೀಲ್ಸ್ ಮಾಡಿದ್ದು, ಬಿದ್ದಿದ್ದೆ ನಾವು. ಹೌದು, ಆಕ್ಸಿಡೆಂಟ್ ಆಗಿದೆ. ಅದರ ಹಿಂದೆ ಮಕ್ಕಳೆಲ್ಲ ಹೋದರು, ಅದೆಲ್ಲ ಇತ್ತು. ಅದೇ ಮಾತಾಡಿದ್ವಿ. ಮತ್ತು ನಮ್ಮದೇ ಮಾತಾಡ್ತಾ ಟೈಮ್ ಪಾಸ್ ಮಾಡಿದ್ವಿ. ಇವತ್ತು ಈಗ ಬೆಳಿಗ್ಗೆ ಎದ್ದು, ನಿನ್ನೆ ನಮಗೆ ಸಿಗಲಿಲ್ಲಲ್ವ ಬ್ರೇಕ್ಫಾಸ್ಟ್. ಹಾಗೆ ಬೆಳಿಗ್ಗೆ ಎದ್ದು ಇವತ್ತು ಹೊರಟಿದ್ದೀವಿ ಬ್ರೇಕ್ಫಾಸ್ಟಿಗೆ ಅಂತ. ಅಲ್ಲೇ ನಿನ್ನೆ ಹೋಗಿ ಬ್ರೇಕ್ಫಾಸ್ಟ್ ಒಂದು ಅಲ್ಲಿದು ಮಾಡಬೇಕು ಅಂತ ಹೇಳಿ ಒಂದು ಆಸೆ ನನಗೆ, ಎಂತ ಗೊತ್ತಿಲ್ಲ. ಅದಕ್ಕೆ ಇವರಿಗೆ ಚೊರೆ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಹೋಗೋಣ ಅಂತ ಹೇಳಿ. ಹಾಗೂ ನೆಕ್ಸ್ಟ್ ಇನ್ನು ಏನಂದರೆ, ಇವತ್ತೇನು ವಿಶೇಷ ಏನು ತಿರುಗೋದಿಲ್ಲ. ನಾವು ಸ್ವಲ್ಪ ರೀಲ್ಸ್ ಅದೆಲ್ಲ ಮಾಡ್ತೀವಿ. ನಮ್ಮ ಜೊತೆ ಸ್ವಲ್ಪ ಕೂತ್ಕೊಂಡು, ಫ್ಯಾಮಿಲಿ ಜೊತೆ ಹೀಗೆ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತೇಳಿ ಎನಿಸಿದ್ವಿ. ಹಾಗೆ ಹೋಗೋಣ ಬನ್ನಿ. ಟಯರಿಗೆ ಗಾಳಿ ಆಗ್ತಾ ಇದ್ದಾನೆ ಒಬ್ಬ. ಸ್ವಲ್ಪ ಅದು ಕಮ್ಮಿ ಇತ್ತಂತೆ. ಹಾಗೆ ಥ್ಯಾಂಕ್ ಯು ಲೇವಿ. ಚೆನ್ನಾಗಿದೆಯಲ್ಲ ಇದು. ತೋರಿಸಿ. ಅಬ್ಬೋ, ಅಮ್ಮನ ಪೆಟ್ಟು. ಓಕೆ, ಫೈನಲಿ ಬಂದ್ವಿ ಇಲ್ಲಿ. ಇವರಿಗೆ ಪೂರಿ ಸಿಗಲಿಲ್ಲ ಅಂತೆ, ಮತ್ತು ನಮಗೆ ದೋಸೆ ಮತ್ತು ವಡ
ಪೇಪರ್ ದೋಸೆ ಮತ್ತು ವಡೆ. ಓಕೆ, ವಡೆ ಬಂತು, ಅದರೊಟ್ಟಿಗೆ 3 ಚಟ್ನಿ ಹಾಗೂ 1 ಸಾಂಬಾರು. ಚೆನ್ನಾಗಿದೆ. ಮೀನು ಜಗೈ ಇದು ದೋಸೆ ಅಲ್ಲ, ಇದು ಟ್ರೈನ್. ಇದು ಇಲ್ಲಿಂದ ಅಲ್ಲಿ ತನಕ ಹೋಯ್ತು. ಚೆನ್ನಾಗಿದೆಯಾ? ಒಳ್ಳೆ ಉಂಟು, ಕ್ರಿಸ್ಪಿ ಉಂಟು, ಒಳ್ಳೆ ಆಗ್ತದೆ ಸಾಂಬಾರ್ ಜೊತೆಗೆಲ್ಲ. ಚೆನ್ನಾಗಿದೆ. ಹೇಗಿದೆ? ಸೂಪರ್ ಇದೆ. ಇಡ್ಲಿ, ವಡಾ. ಕೆತ್ತಿಗೆ ಕಾಲಲ್ಲೇ ಕೇಕ್ ತಗೊಳ್ಳೋದು. ಕೇಕ್ ಓಕೆ ನೋಡಿ. ನಾನು ಟೀ ಎಸ್ಟೇಟಲ್ಲಿ ಇದ್ದೀನಿ ಇವಾಗ. ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ಇವ್ರು ನೋಡಿ ಇಲ್ಲಿ ಗಾಡಿ ಕೂತ್ಕೊಂಡಿದ್ದಾರೆ ಟೀ ಎಸ್ಟೇಟಲ್ಲಿ. ಹಾಗೂ ನನ್ನ ಮಕ್ಕಳು ಎಲ್ಲಿ ಹೋದರು? ಅಲ್ಲಿ 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 ಅದು ನನ್ನ ಮಕ್ಕಳು ಹೋಗ್ತಾ ಇದ್ದಾರೆ ನೋಡಿ. 3 ಜನ. 1 2 3. ನನಗಿಲ್ಲಿ ಎಂಥದ ಕಾಣ್ತು, ಅದೇ ನೋಡ್ತಾ ಇದ್ದೆ. ಇದು ಎಂಥ ಇದು ಗೊತ್ತಿಲ್ಲ ನೋಡಿ. ಇದು ಎಂಥ ಇದು? ಹಾಂ, ಎಂಥ ಒಳ್ಳೆ ಪರಿಮಳ ಉಂಟು. ಹಾಂ, ಮೆಣಸ ಅಂತ. ಮೆಣಸ ಗೂಗಲಲ್ಲಿ ನೋಡಿ, ಫೋಟೋ ತೆಗೆದು ಗೂಗಲಲ್ಲಿ ನೋಡೋಣ. ನೋಡಿ ಅಂತ ಇದು. ನೀವು ತಗೊಳ್ಳಿ, ಇದು ನಾನು ಅದು ತೆಗಿತೀನಿ ಫೋಟೋ. ನಾನು ಫೋಟೋ ತೆಗೆದು ನೋಡ್ತೀನಿ. ಏ ಬಾ. ಮಂಗಿ ನೋಡಿ, ಮಂಗಿನ್ ಮೇಲೆ ಹೋಗುದು. मंगी किंग तेरा एहसास रहने लगा रुकते हुए इन लम्हों में, वक्त भी जैसे थमने लगा। न जाने क्यों ये सफर अधूरा सा होके भी पूरा लगा गए इन हसी नजारों में दिल सो गया तेरी सहारों में। ये रात भी अब कहानी सी लगती है, हर सांस में तेरी खुशबू सी बसती है। ಇವತ್ತು ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದೆ ಟೈಟ್ ಆಗಿತ್ತು. ಹಾಗೆ ಒಂದು ರೌಂಡ್ ತಿರುಗ್ತಾ ಇವಾಗ ಇಲ್ಲಿ ನಾನು ಬ್ರೆಡ್ ಆಮ್ಲೆಟ್ ತೊಗೊಂಡೆ, ಇವರು ಮ್ಯಾಗಿ ತೊಗೊಂಡು. ಆಯಿತಾ ಮ್ಯಾಗಿ ನಿಮ್ಮದು? ಬರಲಿಲ್ಲ ಇನ್ನು. ಚೆನ್ನಾಗಿದೆ ಬ್ರೆಡ್ ಆಮ್ಲೆಟ್. ಓಕೆ, ಅಲ್ಲಿ ಮೆಣಸಿನ ರೀತಿ ಇತ್ತಲ್ಲ, ಅದು ನಾವು ಗೂಗಲಲ್ಲಿ ನೋಡುವಾಗ ಅದು ಪಾಯ್ಸನ್ ಅಂತ ಉಂಟು, ಅಂದರೆ ಯೂಸ್ ಮಾಡಬಾರ್ದು. ಎಂಥದ್ದು ಹೆಸರು ಉಂಟು, ಒಂದೊಂದರಲ್ಲಿ ಒಂದೊಂದು ಉಂಟು. ತಿನ್ನಲಿಕ್ಕೆ ಇಲ್ವಾ ಅಂತ ನನಗೆ ಡೌಟು. ಅದಕ್ಕೆ ನಾನು ಇವರ ಹತ್ರ ಕೇಳಿದೆ, ಲೋಕಲ್ ಗೊತ್ತಾಗುತ್ತಲ್ಲ ಅವರಿಗೆ ಅಂತ. ಅವರಿಗೆ ಅದು ಯಾವುದಂತ ಹೇಳಿ ಅಷ್ಟು ಗೊತ್ತಾಗಲಿಲ್ಲ. ಮತ್ತು ಅದಕ್ಕೆ ಅವರು ಇದು ತೊಗೊಂಡು ಬಂದರು. ಇದು ಗೊತ್ತುಂಟಲ್ಲ, ಬದನೆ ರೀತಿ ಇರುತ್ತೆ, ಇದು ಯೂಸ್ ಮಾಡಲಿಕ್ಕೆ ಹೇಳಿದರು. ಇದು ತುಂಬ ಚೆನ್ನಾಗಾಗತ್ತೆ, ಅದು ಗೊತ್ತುಂಟಲ್ಲ, ಬದನೆ ರೀತಿ ಆಗುತ್ತೆ. ಹಾಗೆ ಇಲ್ಲೆಲ್ಲ ಸಿಗುತ್ತೆ, ಅದನ್ನು ತೊಗೊಂಡೋಗಿ, ಅದು ಚೆನ್ನಾಗಾಗುತ್ತೆ ಅಂತ ಹೇಳಿದರು. ರೋಸ್ಟೆಡ್ ನಾರ್ಮಲ್ ಲೈವ್ 510 rupees. इधर 40 rupees पर पीस है। इतना किलोमीटर 600-700 किलोमीटर ट्रांसपोर्टिंग चार्ज। ये वाला मिर्ची टाइप है। हाँ, क्या है वो? सेम ट्राई करो, अभी रेडी करेगा, यूज कर सकते हो। हाँ, इसका अच्छा ರೈಸ್ ಆಗಿ ಬರಂಗಿ.
ಬುಟ್ಟ ಅಟ್ಯಾಕ್. ಒಳ್ಳೆ ಉಂಟು. ಹಿಂದ್ಗಡೆ ನೋಡಿ. हम खो गए इन हंसी रातों में, दिल उड़ गया उन भी अभी, अब सपनों से लगती है तेरी हंसी में, मेरी दुनिया सी बसती है. ಚಳಿ ಚಳಿ. ಓಕೆ, ಇವಾಗ ಊಟ ಮಾಡಿ ಹೋಗೋಣ ಅಂತ. ಇವತ್ತೆಲ್ಲ ಅದೇ ಬಂತ, ಊಟ ಮಾಡೋದು ತಿನ್ನೋದು. ಅಲ್ಲ, ನಾವು ಅದೇ ಮಾಡಿದ್ದು ಅಂತ ಹೇಳಿ ಹೊರಗಿದೆ ಏನು ತೋರಿಸ್ಲಿಲ್ಲ ಅಷ್ಟು. ಅಂದ್ರೆ ಹೋಗಿದ್ವಿ ಅಲ್ಲ, ಏನ್ ತೋರಿಸಿ. ಇವತ್ತು ಫುಲ್ ರೀಲ್ಸೇ ಮಾಡಿದ್ದು. ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ, ಸಿಗ್ತದೆ ನಿಮ್ಗೆ. ಇಲ್ಲಿ ರೌಂಡ್ ಕುತ್ಕೊಳ್ಳೋಣ. ರೌಂಡ್ ಕುತ್ಕೊಂಡು ಹಾಡಾಡುವ. ಜಿಂಗ್ ಜಿಂಗ್ ಜಿಂಗ್. ನಾವದೇ ನಿನ್ನೆ ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳಿದ್ವಿ. ಒಂದೇ ಪ್ಲೇಸಿಗೆ ಬಂದಿದ್ವಿ ನೋಡಿ. ಗಾಡಿ ಇಲ್ಲೇ ಉಂಟು. ಪಾಪ ಇಬ್ಬರು ಸತ್ತೋದ್ರು ಅಂತ ಹೇಳ್ತಾರೆ. ಒಂದು ಮಗು ಅಂತೆ, ಒಂದು ಮಗು, ಇಬ್ಬರು ಹೆಂಗಸು ಅಂತೆ. ಒಬ್ಬರದ್ದು ಕಾಲು ಕಟ್ಟಾಗಿದೆ. ಇದು ಟರ್ನಿಂಗ್ ಅಲ್ಲ, ಇಲ್ಲಿ ಸೀದಾ ಬಂದಿದ್ದಾರೆ ಇರಬೇಕು. ಬೇಜಾರಾಗುತ್ತಲ್ಲ. ಬಟ್ಟೆ ಎಲ್ಲ ನೋಡಿ ಎಷ್ಟು ವಾಪಸ್ ಹೋಗೋದಂತೆ. ಖುಷಿಯಲ್ಲಿದ್ರ ಏನಲ್ಲ ಎಷ್ಟು. SM ಹಾಲಿಡೇಸ್ ಜಂಪ್ ಸೌಂಡ್ ಕೊಟ್ಟು ನೋಡಿ ಅಂತೆ. ನೋಡಿ ಹಾಗೆ ಆಗುದು ನೋಡಿ. ಆ ರೀತಿ ಫಾಸ್ಟ್ ಬಂದ್ರೆ ಹಾಗೆ ಆಗುದು. ಅಮ್ಮನಿಗೆ ರೂಮ್ ತೋರಿಸುವ ಅಂತ ಅಲ್ಲಿಂದ ಇಲ್ಲಿ ತನಕ ಕರ್ಕೊಂಡು ಬಂದ್ವಿ ನಾವು. ರೂಮ್ ಲಾಕ್ ಮಾಡಿ ಇಟ್ಟಿದ್ದಾರೆ ಅವರು. ಅದೆಂತ ಲಾಕ್ ಆಗುದು? ಅವ್ರದ್ದೊಂದು ಲಾಟ್ ಫುಡ್ ಸರ್ವಿಸ್ ಇರುತ್ತೆ. ಅಲ್ಲ, ಗಡಿ ಅಂತ ಲಾಕ್. ಹೌದು, ಒಂದೆರಡು ಸರ್ತಿ ಓಕೆ, 5 ನಿಮಿಷಕ್ಕೆ ಲಾಕ್ ಮಾಡಿ ಇಡ್ತಾರೆ ಅವರು. ಮತ್ತೆ ಅವರಿಗೆ ಅರ್ಧ ಗಂಟೆ ಜಾಸ್ತಿ ಬೇಕು ಅದು ಕೂಡ ಓಪನ್ ಮಾಡಲಿಕ್ಕೆ. ಉಳಿತದ ನೋಡಿ, ಇದೆಲ್ಲ ಹೋಗಿ ಬಂದಿದೆ ನೋಡಿ. ಸರ್ವಿಸ್ ಒಳ್ಳೇದಿಲ್ಲ ಇಲ್ಲಿದು. ಸರ್ವಿಸ್ ಕೂಡ ಇಲ್ಲ, ಏನು ಕೂಡ ಇಲ್ಲ. ಲಾಕ್ ಗಡಿ ಲಾಕ್ ಬೀಳುತ್ತೆ ಅಂತ ಗೊತ್ತಿಲ್ಲ. ಡಿಆಕ್ಟಿವೇಟ್ ಅಂತ ಅವ್ರು ಹೇಳಿದ್ರು. ಕಾರ್ ಡಿಆಕ್ಟಿವೇಟ್ ಆಗ್ತದೆ. ಯಾಕೆ ಅಂತ ಅದು ನನಗೆ ಡೌಟ್. 12 ಗಂಟೆ ಇದು ಜಾಸ್ತಿ, ಸ್ವಲ್ಪ ಟೈಮ್ ಇಟ್ಟಿದ್ದಾರೆ ಇರ್ಬೋದು. ಅದೊಂಥರ ಡಿಆಕ್ಟಿವೇಟ್ ಆಗ್ತದೆ. ಇಲ್ಲೊಂದು ಫೋಟೋ ತೆಗಿರ. ಇಲ್ಲಿಯಾ? ಚಿಕ್ ತೆಗಿಯಾ? ಅವರಿಗೆ ಬಾರಿ ಖುಷಿ. ಅಂತದೆಲ್ಲ ಇದ್ರೆ ಫೈಟ್ ಇದ್ರೆ ಆಯ್ತು, ಒಟ್ರಾಸಿ ಭಾರಿ ನೋಡ್ತಾ ಇದ್ದಾರೆ. ಓ ಅಂತ ಹೇಳಿ ಇವಾಗ ಎದ್ದು ಹೋಗ್ತಾರೆ ನೋಡಿ ಹಾಗೆ. ಇಲ್ಲಿ ನೋಡಿ ರಾಯ್ದ ಅವಸ್ಥೆ ನೋಡಿ. ಎಲ್ಲಿ ಹೋಗಿ ತಾಗಿಸಿ ಬಂದಿದ್ದಾನೆ, ಅವನಿಗೆ ಗೊತ್ತಿಲ್ಲ ಇಷ್ಟು ಬ್ಲೀಡಿಂಗ್ ಆಗಿ ಹೋಗಿದ್ದ ಮುಂದೆ. ಮತ್ತೆ ಇಲ್ಲಿ ಫುಲ್ ಇಷ್ಟು ದೊಡ್ಡ ಇದು ಯಾವ್ದಲ್ಲಿ ಇಷ್ಟು ದೊಡ್ಡ ರೆಸಾರ್ಟ್ ಅಲ್ಲಿ ಫಸ್ಟ್ ಏಡ್ ಕಿಟ್ ಇಲ್ಲ ಅಂತೆ ಅವನಿಗೆ. ಇದು ಕಾಲ್ ಮಾಡಿದ್ರೆ ಕಾಟನ್ ಇಲ್ಲ, ಫಸ್ಟ್ ಏಡ್ ಕಿಟ್ ಇಲ್ಲ, ಒಂದು ಬ್ಯಾಂಡೇಜ್ ಸಹ ಇಲ್ಲ. ಅದಕ್ಕೆ ಅಮ್ಮಂದು ಜುಗಾಡ್ ಹಾಕಿದ್ದಾರೆ ಅಮ್ಮ. ಯಾಕೆಂದ್ರೆ ಇಲ್ಲಿ 11 o'clock ಆಗಿದೆ, ಇಲ್ಲಿ ಯಾವ್ದು ಓಪನ್ ಇಲ್ಲ. ಸ್ವಲ್ಪ ಅಲ್ಲಿ ಬ್ಲೀಡಿಂಗ್ ಆಗ್ತಾ ಉಂಟು. ಬ್ಲೀಡಿಂಗ್ ಕ್ಲೀನ್ ಮಾಡಿ ಸ್ವಲ್ಪ ಆಲ್ಕೋಹಾಲ್ ಹಾಕಿ ಉಂಡಿಗೆ ತುಂಬಾ ಹೋಯ್ತು ಅವನಿಗೆ ರಕ್ತ. ಮತ್ತೆ
ಪ್ಯಾಂಟ್ ಅಲ್ಲಿ ಇಷ್ಟು ರಕ್ತ ಇತ್ತು ಆದ್ರೂ ಅವನಿಗೆ ಗೊತ್ತೇ ಇಲ್ಲ ಮಾಡ್ತಾನೆ ಅವರು ಆಕ್ಟಿಂಗ್. ಈಗ ನೋಡಿ ಆಕ್ಟಿಂಗ್ ಮಾಡ್ತಾನೆ. ಎಷ್ಟು ಈಗ ಸ್ನಾನ ಮಾಡಿ ಬಂದ ಮತ್ತೆ ಅಷ್ಟು ಸರಿ ಅದು ನಿಲ್ಲಿತದು ಮತ್ತೆ ಸ್ನಾನ ಮಾಡಿ ಬಂದ. ಒಣಗಿತ್ತು, ಸ್ನಾನ ಮಾಡಿ ಬಂದ ಅದ್ರ ಮೇಲೆ. ನಂಗೆ ಏನ್ ಗೊತ್ತು. ಗೊತ್ತು. ಇವಾಗ ಸ್ವಲ್ಪ ಕಟ್ಟಿದೀವಿ ಎಲ್ಲ ಇದ್ ಮಾಡಿ ಅವನಿಗೆ. ಇರ್ಲಿ ಹಾಗೆ ಅವನಿಗೆ ಹೋಗಿ ಮಲಗ ಅಲ್ಲಿ ಹೋಗಿ ಆಕ್ಟಿಂಗ್ ಮಾಡ್ತಾನೀಗ. ಹಾ ಉಪದ್ರ ಇದ್ದಲ್ಲ ಇಲ್ಲಿ ಹ್ಮ್.